ಲೋ ಮಗ, ನೀರು ಬಿಸಿದಾವ ತಣ್ಣಗಿದಾವ? ಸೋಲಾರ್ ಹಾಕಿದೀವಿ, ಹೀಟ್ ಆಗ್ತಾ ಐತೆ. ಈ ಚಾಷ್ಟೆ ನನ್ನ ಮಕ್ಕಳು ಯಾವಾಗಲೂ ತಮಾಷೆನೇ ಮಾಡ್ತಾರಪ್ಪ. ಲೋ ಮಗ ಬಾರೋ, ಏನಾಗಲ್ಲ. ನನ್ನ ಕೈಲೆಲ್ಲ ಇಳೋಕ್ಕಾಗಲ್ಲಪ್ಪ. ನಾನು ಇಳಿಯಲ್ಲಪ್ಪ, ತಣ್ಣಗಿದಾವೆ. ಅಯ್ಯ ನಿನ್ನ ಫೋನ್ ನೋಡಿ ಸಾಕು, ಬರಲೆ. ಲೇ ನಾವಲ್ಲೇ ಲೇ. ಬರ ನೀನ. ನಡಿ 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 ಓಡು. ಲೇ ನನ್ನ ಎತ್ತಾಕಿದ್ರೆ ಅವನೊಬ್ಬನ ಎತ್ತಾಕ್ರಿ ಲೇ. ಯಾವನು ಅವನ್ನ ನಡಿ ಬಾ, ಕರ್ಕೊಂಬರೋಣ ಬಾ. ಏನ್ರಿ ಯಜಮಾನ್ರೆ, ಸಿಗರೇಟ್ ಏನಾರು ಇಟ್ಟಿದ್ದೀರಾ? ಪಕ್ಕ ನಾಟಿ ಸ್ಟೈಲು ತಗೋ. ನೀವು ಬೆಂಗಳೂರಿನವರು? ನೀವು ರುದ್ರೇಗೌಡ್ರು ಮಗ ತಾನೆ? ಏನ್ ಬ್ರೋ, ನೆನ್ನೆಯಿಂದ ಬರೀ ಸುತ್ತೋದೇನಾ? ಹ್ಞೂ ಬ್ರೋ, ಎಲ್ಲ ಕಡೆಯಿಂದ ಒಂದೊಂದು ಕಡೆ ಸುತ್ಕೊಂಡ್ ಬಂದಿದ್ದೀವಿ. ನಮ್ಮೂರಾಯ್ತು, ಇವ್ರೂರಾಯ್ತು, ಅವ್ರ ಊರಾಯ್ತು, ಮತ್ತೆ ಮುಂದೆ ಈಗ ಇವ್ರೂರು. ಇವನ್ ಯಾರಲ್ಲಿ ಮಚ? ಹುಡುಗಿ ಕೈ ಕೊಟ್ಟಾಗಿಂದಾನೆ ಹಿಂಗೆ ಇದಾನ, ಇಲ್ಲ ಹುಟ್ಟಾಗಿಂದಾನೆ ಹಿಂಗೆ ಇದಾನ? ಇವನ್ ಯಾರು ಬಿಡು, ಇದ್ರೆ ಹಂಗೆ ಇರ್ತಾನೆ. ಹೋಗ್ಲಿ ಬಿಡು, ಏನು ಮಾಡೋಕ್ಕಾಗಲ್ಲ. ನಾವು 3 ವರ್ಷದಿಂದ ನೋಡ್ತಾನೇ ಇದೀವಿ. ಮನೆ ವಿಷಯ ಬಂದ್ರೆ ಸಾಕು ಸೈಲೆಂಟ್ ಆಗ್ತೀವಿ. ಒಂದ್ ದಿವ್ಸಕ್ಕೂ ಮನೆಗೆ ಫೋನ್ ಮಾಡಿ ಮಾತಾಡ್ಲೂ ಇಲ್ಲ, ಊರ್ ಕಡೆ ಹೋಗ್ಲೂ ಇಲ್ಲ. ಲೋ, ಅವ್ನು ನಿನ್ಗೆ ಹೇಳ್ತಾ ಇರೋದು. ಏನಂತೆ? ನಿಮ್ಮ ಮನೆ ಮ್ಯಾಟ್ರು. ಹೇಳಿದ್ನಲ್ಲ, ನನಗೆ ಅಂತ ಯಾರೂ ಇಲ್ಲ, ನಾನೊಬ್ಬನೇ. ಬ್ರೋ, ಗಾಡಿ ತಿರುಗಿಸಿ. ನನ್ನ ಮಕ್ಕಳು ನಮ್ಗೆ ಚಮಕ್ ಕೊಡ್ತಾರಾ? ಸುಮ್ಮನೆ ನಡ್ರಲ್ಲೋ, ಅವರೊಳ್ಳೆ ಕಾಲೇಜ್ ಹುಡುಗರು, ಸಣ್ಣ ಹುಡುಗರು. ಕಾಲೇಜ್ ಹುಡುಗರಾದ್ರೆ ಹೆಂಗ್ ಬೇಕಿದ್ರು ಹೊಡಿಬೋದಾ? ನಾವು ಕಾಲೇಜ್ ಹುಡುಗ್ರೆ. ಬ್ರೋ, ನೀವು ಗಾಡಿ ತಿರುಗಿಸಿ, ಹೇಳ್ತೀನಿ. ಲೋ ನರಸಿಂಹ, ಸುಮ್ಮನೆ ನಡಿ. ಯಾವಾಗ ಜಗಳ ಅಂತ ಬಂದ್ರು ಹಿಂಗೆ ನೀನು. ಬಿಡ್ರಲ್ಲೋ, ನೀವು ಹಂಗೆ ಆಡ್ತೀರಾ. ನಿನ್ಗೆ ಅದೆಲ್ಲ ಗೊತ್ತಾಗಲ್ಲ, ಸುಮ್ಮನಿರು ಮಚ. ನಮ್ಮ ಗಾಡಿಗೆ ಚಮಕ್ ಕೊಡ್ತಾರ ಅವರು.
ಗಾಡಿ ತಿರ್ಗಿಸ್ತಿರೋ ಏನು ನಾನ ತಗೋಲು? ರೋಡೇ ನಿಮ್ಮ ಅಪ್ಪಂದೇನಲ್ಲೇ? ಓಯ್, ಯಾರಿಗೆ ಹೇಳ್ತಿದ್ಯಾ? ರೋಡೇ ನಿಮ್ಮ ಅಪ್ಪಂದ? ಯಾವನ ಅವನು? ಯಾಕೋ ಜಾಸ್ತಿ ಆಗ್ತೈತಾ ನಿಮ್ದು? ಮನೆಗೆ ಹೇಳ್ಬಿಟ್ಟು ಬಂದಿದ್ಯಾ ಇಲ್ವ ನೀನು? ಹೂನಪ್ಪ, ನಮ್ಮ ಮನೆಗೆ ಹೇಳಿ ಬಂದಿಲ್ಲ, ನೀವು ಹೋಗಿ ಹೇಳಿ ಬರ್ತೀಯನ? ತಪ್ಪು ನಿಮ್ದು ಹಿಡ್ಕೊಂಡು ಜಾಸ್ತಿ ಮಾತಾಡ್ತಾ ಇದೀರಾ. ಅಯ್ಯೋ ನನ್ನ ಮಕ್ಳು, ಯಾವರಿಂದನೋ ಬಂದು ನಮ್ಮೂರು ನೋಡಕ್ಕೆ ಈಗ ನಮ್ಮ ಮೇಲೆ ಎಗರಾಡ್ತಿದ್ದೀರಾ? ಇಲ್ಲೇ ಹುಟ್ಟು ಬೆಳಿರೋ ನಾವು, ನಮ್ಗೇನೇನಾ? ಎಲ್ಲಿ ಹುಟ್ಟಿದ್ರೆ ಏನು, ಎಲ್ಲಿ ಬೆಳೆದ್ರೆ ಏನು? ಸ್ವಲ್ಪ ನೀಟಾಗಿರ್ಬೇಕು, ಸ್ವಲ್ಪ ನೀಟಾಗಿ ಮಾತಾಡ್ಬೇಕು. ನಮ್ಮೂರು ನನ್ನ ಇಷ್ಟ, ನೀನ್ ಯಾವನ ಕೇಳಕ್ಕೆ? ಇವೆಲ್ಲ ಸರಿ ಇರಲ್ಲ. ಇವಾಗ ಏನೋ ಮಾಡ್ಕೊಂತೀರಾ? ಏನು ಹೊಡಿತೀರೇನೋ? ಯಾಕ್ರಲ್ಲ ಮಕ್ಕಳ, ನಿಮ್ದೆಲ್ಲ ಜಾಸ್ತಿ ಆಗ್ತೈತೆ. ಕಮ್ಮಿ ಹುಡುಗರಿದ್ದೀರಿ ಅಂತನಾ? ಫೋನ್ ಮಾಡಿದ್ರೆ ಇವಾಗೆ ಬರ್ತಾರೆ. ಕರ್ಸ್ಲಾ? ಕರ್ಸ್ಯಾ? ಯಾರನ್ನ ಕರ್ಸಿ? ಕರ್ಸಲೇ? ಮಚ್ಚ, ಇವ್ರದೆಲ್ಲ ಜಾಸ್ತಿ ಆಯ್ತು. ಕರ್ಸು ಹುಡುಗರ್ನ. ಓಯ್ ತಡಿಯ, ನಾನೇ ಮಾಡ್ತೀನಿ. ತಡಿ ಮಚ್ಚ, ನಾನೇ ಮಾಡ್ತೀನಿ ತಡಿ. ಸರಿ ಮಗ, ನೀನೇ ಮಾಡು, ಬೇಗ ಕರ್ಸೋರ್ನ. ಹಲೋ ಮಚ್ಚ, ಇಲ್ಲೊಂದು ಜಗಳ ಆಗಿದೆ. ಏನ್ರೋ ಜಗಳ? ನಮ್ಮ ಪಾಡಿಗೆ ನಾವು ಹೋಗ್ತಿದ್ವಿ ಮಚ್ಚ, ನಮ್ಮ ಹುಡುಗರ ಮೇಲೆ ಕೈ ಮಾಡಕ್ ನೋಡಿದ್ರು. ನಮ್ಮ ಹುಡುಗರ ಮೇಲೆ ಕೈ ಇಟ್ಬಿಟ್ಟವ್ರ. ಬರ್ತೀನಿ ಇರೋ. ಯಾಕೋ, ಏನಾಯ್ತು? ಅಲ್ಲಿ ಟ್ರಿಪ್ ಬಂದಿರೋ ಹುಡುಗರು ನಮ್ಮ ಹುಡುಗರ ಮೇಲೆ ಕೈ ಇಟ್ಬಿಟ್ಟವ್ರೆ. ವಿಚಾರಿಸ್ಕೊಂಬರ್ತೀನಿ. ಬಾಯ್ಲಿ ಬಾ. ಎಲ್ಲದಕ್ಕೂ ಹುಡುಕೊಂಡೋಗಿ ಹೊಡೆಯೋದಲ್ಲ, ಇಲ್ಲೇ ಹೆಂಗೆ ಡೀಲ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮಾಡೋ ಫೋನ್ ಅವನಿಗೆ, ಮಾಡೋ ಫೋನ್ ಅವನಿಗೆ. ತಮ್ಮ, ಅವನು ಯಾವನು ಜಗಳ ಮಾಡಿರೋನು ಅವನ ಕೈಗೆ ಫೋನ್ ಕೊಡು, ಮಾತಾಡ್ತೀನಿ. ಸತ್ರಿ ನನ್ನ ಮಕ್ಕಳ, ನಮ್ಮ ಅಣ್ಣವ್ರು ಬರ್ತಾ ತಡ್ರಿ. ಮಕ್ಕಳ, ಯಾವುದೋ ಗೊತ್ತಿಲ್ದಿರೋ ಊರಿಂದ ನಮ್ಮೂರಿಗೆ ಬಂದು ಜಾಗಗಳು ನೋಡ್ಕೊಂಡು ಸೈಲೆಂಟಾಗಿ ಹೋಗೋದು ಬಿಟ್ಟು ನಮ್ಮ ಹುಡುಗರ ಹತ್ರನೇ ಜಗಳ ಮಾಡ್ಕೊಂಡಿದ್ದೀರಾ? ಇದೆಲ್ಲ ಬೇಕಾ ನಿಮಗೆ? ಮೊದಲೇ ನಮ್ಮ ಹುಡುಗರು ಸರಿ ಇಲ್ಲ, ಸೈಲೆಂಟಾಗಿ ಕಳಿಸ್ಕೊಳ್ಳೋತ್ತಾನೆ. ಈಗಲೂ ನಾನೇನಾದರೂ ಹ್ಞೂ ಅಂತ ಅಂದರೆ ನೀವು ಹಾಂ ಹ್ಞೂ ಅನ್ನೋಕ್ಕೂ ಇರಲ್ಲ, ಅಲ್ಲೇ ಮುಗಿಸ್ಬಿಡ್ತಾರೆ. ಏನೋ ಹಿಂಗಾಯ್ತು? ತಡಿ ನೋಡೋಣ ಏನಾಗುತ್ತೆ ಅಂತ. ಯಾರು ಮಾತಾಡ್ತಿರೋದು? ನಾನು ಯಾರು ಅಂತ ಹೇಳಿದರೆ ಗೊತ್ತಾಗಲ್ಲ, ಗೊತ್ತಿರೋರು ಯಾರು ಹಿಂಗೆ ಕೇಳಲ್ಲ. ಚಿಕ್ಕ ಯಜಮಾನ್ರೇ. ಯಾರು ಯಾರು? ಪಾರ್ಥನ? ಹ್ಞೂ, ಅದೇ ಪಾರ್ಥ. ನೀವು ಎತ್ತಾಡ್ಸಿದ ಪಾರ್ಥ. ನೀವು ಯಾರನ್ನ ಅಣ್ಣ ಅನ್ಕೊಂತ ಇದ್ರೋ ಅದೇ ಅಣ್ಣನ ಮಗ ಪಾರ್ಥ. ಪಾರ್ಥ, ಊರಿಗೆ ಬಂದಿದೀಯಾ? ಎಲ್ಲಿದ್ದೀ ಹೇಳು, 5 ನಿಮಿಷದಲ್ಲಿ ಬರ್ತೀನಿ. ಅಲ್ಲಿ ಬಂದಿರೋದು ನಮ್ಮ ಪಾರ್ಥ ಕಣೋ. ಇದೇ ಲಾಸ್ಟು, ಮತ್ತೆ ಇದ್ರ ಬಗ್ಗೆ ಮಾತಾಡೋಂಗಿಲ್ಲ. ಗಾಡಿ ಹತ್ತಿ.
ಪಾರ್ಟಿಗೆ ತಕ್ಕನಂಗೆ ಒಂದು ಮ್ಯೂಸಿಕ್ ಹಾಕು ಮಾಮ್. ಪಾರ್ಥ, ಪಾರ್ಥ, ನೀನು ಯಾರು ಅಂತ ನಮಗೆ ಗೊತ್ತಾಗಬೇಕಿತ್ತು. ನೋಡಿದ್ದೆ ಸಿನಿಮಾ ನೋಡಿಕೊಂಡು ಪ್ಯಾಕೆಟ್ ಗಟ್ಟಲೆ ಸಿಗರೇಟ್ ಸೇದ್ಕೊಂಡು ಏನೂ ಗೊತ್ತಿಲ್ದಿರೋ ಅಮಾಯಕನ ಥರ ಇದೆಯಲ್ಲ ನೀನು ಯಾರು ಅಂತ. ಜಗಳ ಅಂದರೆ ಹಿಂದೆ ಸರಿಯೋ ನೀನು, ಅದೇ ನಮ್ಮವ್ರಿಗೋಸ್ಕರ ಆದರೆ ಮುಂದೆ ನೀನು ಸಮಾಧಾನ ಮಾಡ್ತೀಯ. ಜಗಳನೇ ಆಗದೆ ಇರೋ ಥರ ನೋಡ್ಕೋತೀಯ. ಯಾಕೆ? ಯಾರು ನೀನು? ನಿಮ್ಗೆ ಯಾರಿಗೋ ಅವನ ಬಗ್ಗೆ ಗೊತ್ತಿಲ್ಲ, ಅವನಿದ್ದಿದ್ದ ರೀತಿನೇ ಬೇರೆ. ಇದೇ ನಾನು ಹೇಳಿದ್ದು, ನೀನು ನಮ್ಮ ಜೊತೆ ನಾರ್ಮಲ್ ಆಗಿಲ್ಲ ಅಂತ. ಅಲ್ಲಿ ದಾರಿಲೋಗೋರು ನೀನೆಲ್ಲೋ ನೋಡಿದ್ದೀವಿ ಅಂತ ಮಾತಾಡಿಸ್ತಾರೆ. ನಿಮ್ಮನ್ನೆಲ್ಲೋ ನೋಡಿದ್ದೀನಲ್ಲ. ನರಸಿಂಹ ಪದೇ ಪದೇ ನೀನು ಯಾವಾಗ ಊರಿಗೆ ಬರ್ತೀಯ ಅಂತ ಕೇಳ್ತಾ ಇದ್ದ. ಈಗಾದರೂ ಊರಿಗೆ ಬರ್ಬೋದಲ್ವ? ಅಲ್ಲಿ ಜಗಳ ಆದಾಗ ಅವ್ರು ನಿನ್ನ ಹೆಸರು ಕೇಳಿದ ತಕ್ಷಣ ಸೈಲೆಂಟ್ ಆದರು. ಯಾರು ಪಾರ್ಥನ? ಆ ಮೋಟ್ ಬೀಡಿ ಸೆತ್ತಿದ್ದ ತಾತ ನಿಮ್ಮ ಅಪ್ಪನ ಬಗ್ಗೆ ಮಾತಾಡಿದ್ರು. ನೀವು ರುದ್ರೇಗೌಡ್ರು ಮಗ ತಾನೆ? ಹಬ್ಬಗಳು ಬಂದರೆ ನಾವೆಲ್ಲ ಊರಿಗೆ ಓಡ್ತಾ ಇರ್ತೀವಿ ಅಪ್ಪ ಅಮ್ಮನ ಜೊತೆ ಸೆಲೆಬ್ರೇಟ್ ಮಾಡೋಣ ಅಂತ. ಆದರೆ ನೀನು ಆ ರೂಮಲ್ಲಿ ನಿನ್ನ ಸಿಗರೇಟ್ ಪ್ಯಾಕೆಟ್ ಜೊತೆನೇ ಕಾಲ ಕಳೀತೀಯ. ಅದೆಲ್ಲ ಯಾಕೆ ಬಿಡು, ನಂಗೆ ಯಾರೂ ಇಲ್ಲ ಅಂತ ಹೇಳಿದ್ನಲ್ಲ. ಬ್ರೋ, ನೀವಾದರೂ ಹೇಳಿ. ಅವ್ರೊಂಥರ ದೊಡ್ಡ ಮನುಷ್ಯರು. ಇಲ್ಲಿ ಅವ್ರದ್ದೇ ಸರ್ಕಾರ, ಅವ್ರದ್ದೇ ಕಾನೂನು. ಅವ್ರ ಎದುರಿಗೆ ಯಾರೂ ಮಾತಾಡಲ್ಲ, ಮಾತಾಡಿದವ್ರು ಯಾರೂ ಉಳಿಯಲ್ಲ. ಅವ್ರು ಹೆಂಗೆ ಅಂದರೆ ಒಂಥರ ಸೆಲೆಬ್ರಿಟಿ ಇದ್ದಂಗೆ. ಯಾವಾಗಲೂ ಅವ್ರ ಹಿಂದೆ ಮುಂದೆ ಜನ. ಅವರಪ್ಪ ಹ್ಞೂ ಅಂದರೆ ಕೂಲಿನೂ ಮಾಡ್ತಾರೆ, ಕೊಲೆನೂ ಮಾಡ್ತಾರೆ. ಏನು ಅವರಪ್ಪ ಗ್ಯಾಂಗ್ಸ್ಟರಾ? ಗ್ಯಾಂಗ್ಸ್ಟರ್ ಅಲ್ಲ, ಆದರೂ ಒಂಥರ ಸ್ಟಾರ್. ಇಷ್ಟೆಲ್ಲ ಪವರ್ ಇದ್ರೂ ನಿಮ್ಮಪ್ಪನ ಬಿಟ್ಟು ನೀನು ಯಾಕೆ ನಮ್ಮ ಜೊತೆ ಹೆಂಗಿದ್ಯಾ? ಅಷ್ಟಕ್ಕೂ ಅಪ್ಪ ಮಗನ ನಡುವೆ ಏನು ನಡೀತು?
world stand still. A small room in a big city. Bangalore nights lonely and gritty. Smoke in the air, walls talk back. Old movies play his father's past. Fame knocked hard on his door. He didn't look, he wanted no more. A crown was offered, power too. He turned away, that's what he chose. That's what he My father's sins are not my own. His road was his. I walk alone. I don't run, I don't hide. This is who I am inside. The day he speaks, the world will stop and listen. A war inside, a moral fight, justice hidden in the night. This is not the end, this is the rise. The age of Partha begins.